ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಅವ್ರು ದರ್ಶನ ಮಾಡಿಕೊಂಡು ಇವಾಗ ಇನ್ನೊಂದು ಟ್ರಿಪ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಏನು ಹೋಗ್ತಾ ಹೇಳ್ತೀನಿ. ಸೊ ಇವಾಗ ಯಾರ್ಯಾರು ಹೋಗ್ತಾ ಇದ್ದೀವಿ, ಹೆಂಗೆ ಎಲ್ರೂ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ನಮ್ಮ ಸ್ಯಾಮ್ ಶೆಟ್ಟಿ, ಪ್ರೀತಮ್ ಅವರು, ಭರತ್, ರತನ್, ಇವ್ರು ಇನ್ನೊಬ್ರು ಬರತ್ತು, ನಟಾರಿಯಸ್ ರೋಲೆಕ್ಸ್. ನೋಡಿ ನಮ್ಮ ರತನ್ ಅವರು ಕಾಫಿ ತಂದ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರತನ್. ಫೈನಲಿ ಹೊರಟಿದ್ದೀವಿ. ಕಾಫಿ ಬ್ರೇಕ್ ಆದ್ಮೇಲೆ ಮುಂದಿನ ನಿಲ್ದಾಣ ಎಲ್ಲಿ ಅಂತ ನೋಡೋಣ. ಇವತ್ತಿನ ನಮ್ಮ ಸಾರಥಿ ಚೇತನ್ ಅವರು. ಹೇಳಿ ಚೇತನ್, ಏನಾದ್ರು ಮಾತಾಡಿ ದಯವಿಟ್ಟು. ಹಲೋ ಹಲೋ. ಅಷ್ಟೇ ಅಷ್ಟೇ ಅವ್ರು ಮಾತಾಡೋದು. ಶಿವ ಅಂತ ಮಗ ತೊಳ್ಕೊಂಡ್ಬಂದಿದ್ದೆ. ಯಾಕೆ ಇಷ್ಟೊಂದು ಅನ್ಸ್ತಿದ್ಯಾ? ಏನ್ ಮಾಡ್ಬೇಡಿ, ಇದಾಗೋದು ರಾತ್ರಿ ಎಲ್ಲ ನಿಂತಿಲ್ಲ. ನಾನು ಯಾರು ಎತ್ತಿ ಬಂದ್ರೆ ಗೊತ್ತಾಗುತ್ತೆ. ಸರಿ ಬರೀ ಹುಷಾರು. ಯಾರು ಅದಕ್ಕೆ ಸಿಕ್ಬಿಡ್ತೀನಿ ನಾನು. ಇಷ್ಟೆಲ್ಲ ಮಾತಾಡೋದಕ್ಕಿಂತ ಒಂದೇ ಮೆಲೋಡಿ ಸಾಂಗ್ಸು, ದೇವ್ರ ಸಾಂಗ್ಸು ಹಾಕು ಅಂದರೆ ಬೆಳಗ್ಗೆ ನರಸಿಂಹರಾಜು ಆಡಿಯೋ ಹಾಕ್ಬಿಟ್ಟು ಸಾಯಿಸ್ತಾವ್ರೆ ಗೈಸ್. ಅಪ್ಪ ಈಗ ಶೆಲ್ಗೆ ಬಂದಿದ್ದೀವಿ. ಏನಾದ್ರು ಸ್ವಲ್ಪ ತಗೊಳ್ಳೋಣ, ಜ್ಯೂಸ್, ಚಿಪ್ಸ್ ಅಂತ. ಡಯಟ್ ಯಾಕ್ರಿ ನಿಮ್ಮ ಸೈಜ್ಗೆ? ಡಯಟೇ ಓಡೋಗ್ಬಿಡುತ್ತೆ ನಿಮ್ಮ ಸೈಜ್ಗೆ. ಬನ್ನಿ ಡಯಟ್ ಬಾಡಿ ಮಾಡಿ ತೋರಿಸ್ತೀನಿ ನಿಮ್ಗೆ. ಈ ತಿಂಗಳು ವರ್ಷ ಬೇಜಾನ್ ಹೋಗ್ಬಿಟ್ಟಿದ್ದೀವಿ. ನಮ್ದು ಡಯಟ್ ಕೋಕ್ ಗೈಸ್. ಕ್ಯಾಶಿಯರ್ ಸರ್, ನಾನು ನಿಮ್ಗೆ ₹1 ಕೊಟ್ಟಿಲ್ಲಲ್ಲ ಟ್ರಿಪ್ಪು? ಯಾವ ಟ್ರಿಪ್ದು ಕೊಟ್ಟಿಲ್ವಾ ಸರ್? ಯಾವ ಟ್ರಿಪ್ದು ಕೊಟ್ಟಿಲ್ವಾ? ಎಲ್ಲ ಟ್ರಿಪ್ದು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಕ್ಯಾಶ್ ಕೊಟ್ಟಿದ್ದಾರೆ ಮೇಡಮ್, ಥ್ಯಾಂಕ್ಸ್. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಶೆಲ್ಲಲ್ಲಿ ಸೇಮ್ ಇಂಡಿಯನ್ ಆಯಿಲ್ ರೇಟೇ ಇದೆ. ರೂರಲ್ ಸೈಡ್ ಬಂದರೆ ಇದೊಂದು ಅಡ್ವಾಂಟೇಜ್. ಎಷ್ಟು ಲೀಟ್ರು ಅಂತ ಹೇಳಿದ್ರೆ 2000 ಲೀಟ್ರ್. 2000 ಲೀಟರ್ ಅಲ್ಲ, 5000 ಲೀಟ್ರು. ಕಂಪಾರ್ಟ್ಮೆಂಟ್ 1, ಕಂಪಾರ್ಟ್ಮೆಂಟ್ ಎಷ್ಟು ಲೀಟ್ರ್ ಇವಾಗ ಇಳಿತಾ ಇದೆ? ಈಗ 5000 ಲೀಟರ್ ಇರುತ್ತೆ. ಡೀಸೆಲ್ ಬರೀ ಡೀಸೆಲ್ ಇದೆಯಾ? ಡೀಸೆಲ್ ಎಲ್ಲ ಇಳಿಸ್ತಾ ಇದ್ದಾರೆ. ನ್ಯೂಸ್ ನೋಡಿ, 5000 ಲೀಟರ್ ಇರುತ್ತಂತ ಇದರಲ್ಲಿ. ಅಲ್ಲಿ ವಯರ್ಸ್ ಗ್ರೌಂಡಿಂಗ್ ಆಗಬಾರ್ದು ಅಂತ, ಅರ್ಥಿಂಗ್ ಆಗಬಾರ್ದು ಅಂತಲ್ಲ, ಅರ್ಥಿಂಗ್ ಆಗಬಾರ್ದು. ಇದು ಪೆಟ್ರೋಲ್, ಇದು ಈ ಕಡೆದು? ಇಲ್ಲ ಇಲ್ಲ, ಇವಾಗ ಡೀಸೆಲ್ ಬಿಡ್ತಾ ಇರೋದು. ಓಕೆ, ಪೆಟ್ರೋಲ್ ಯಾರು ಗೊತ್ತಿಲ್ಲ. ಹೇಳಿಲ್ವಾ? ಎಲ್ಲ ಸುಖವಾಗಿ ಆಯ್ತಾ ರತನವ್ರೆ? ಸುಖವಾಗಿ ಮುಗಿಸಿದ್ದಾರೆ. ಆ ಮುಖದಲ್ಲೇ ಮಂದಾಸ ಕಾಣಿಸ್ತಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನ. ಈಗ ಪಿಟ್ ಸ್ಟಾಪ್ ಮುಗಿಸ್ಕೊಂಡು ಹೊರಟಿದ್ದೀವಿ ಗೈಸ್. ಇದು ಮುಗಿಯದ ಪಿಟ್ ಸ್ಟಾಪ್. ಇಲ್ಲಮ್ಮ, ನೆಕ್ಸ್ಟ್ ಡೈರೆಕ್ಟ್ ಊಟನೇ. ಸರಿ, ನಾಷ್ಟ ನೋಡೋಣ ನೋಡೋಣ. ಇಲ್ಲ ಡೈರೆಕ್ಟ್ ನಾಷ್ಟನೇ. ಎಲ್ಲ ನಿಲ್ಸ್ಬೇಡ್ರಿ ಗಾಡಿನ. ಸ್ಟಾಪ್. ನೆಕ್ಸ್ಟ್ ಇನ್ನು ವಾಶ್ರೂಮ್ಗೆಲ್ಲ ಹೋಗಿದ್ದೀರಲ್ವಾ? ಎಲ್ಲ ಆಗಿದೆ ಅಲ್ಲ, ಎಲ್ಲ ಆಯ್ತು. ಸೌಖ್ಯವಾಗಿ ಆಯ್ತಾ ಎಲ್ಲ? ಎಲ್ಲೂ ಸ್ಟಾಪ್ ಇಲ್ಲ, ಇನ್ನು ಡೈರೆಕ್ಟ್. ಗೈಸ್ ಫೈನಲಿ ಹಾಸನಾಗ ಬಂದಿದ್ದೀವಿ. ಹೋಗಿ ಒಂದು ಸರಿಯಾಗಿ ಒಂದು ಬಿರಿಯಾನಿ ಬ್ಯಾಟಿಂಗ್ ಮಾಡಬೇಕು ಈಗ. ಗೈಸ್ ಎಂಥ ಡಿಸಪಾಯಿಂಟ್ಮೆಂಟ್ ಅದೇ. ನಾನ್ ವೆಜ್ ಒಂದು ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಮಾಡೋಣ ಅಂತ ಬಂದ್ವಿ. ನೋಡಿದ್ರೆ ವೆಜ್ ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ವೆಜ್ ಇದೆ. ಚಿಂಟು ಪಾಪ ನೀನು ಅದಕ್ಕೆ ಬಂದಿದ್ದೆ, ಅದೇ ಸಿಕ್ಲಿಲ್ಲ ಅಲ್ಲ ಬೈಸ್.
ಕಬಾಬ್ ತಿನ್ನೋಣ ಅಂತ ಬಂದು ವಡೆ ತಿಂತಾ ಇದ್ದೀರಾ, ಏನ್ ಅನ್ಸ್ತಾ ಇದೆ? ನೊಂದ ಜೀವ ನೋಯಿಸಬೇಡ, ಬನ್ನಿ ಏನೋ ಒಂದು ಹೊಟ್ಟೆಗೆ ಹಾಕೊಂಡು ಬೇಸ್ ನೋಡಿ. ವೆಜ್ಜಲ್ಲಿ ಇಡ್ಲಿ, ವಡೆ, ಚಟ್ನಿ, ಸಾಂಬಾರಿದೆ, ಇಲ್ಲಿ ಉಪ್ಪಿಟ್ಟು, ಕೇಸರಿ ಬಾತು, ಇಲ್ಲಿ ನಮ್ಮ ಪಲಾವ್, ಇಲ್ಲಿ ಬ್ರೆಡ್, ಜಾಮು, ಕಾರ್ನ್ಫ್ಲೆಕ್ಸ್, ದೋಸೆನೂ ಇದೆ. ಮೊದಲು ಸಿಹಿಯಿಂದ ಶುರು ಮಾಡಿ ಕೇಸರಿ ಇದೆ. ಚೆನ್ನಾಗಿದೆ, ಹೀಗಿದೆ ಬರುತ್ತಲ್ಲ. ನೀವು ಊಟ ಮಾಡಿ, ಅದಕ್ಕೆ ಕಾಯ್ತಾ ಇರ್ತೀರಾ. ಪಾಪ ನೀವು ನಾನ್ ವೆಜ್ ತಿನ್ಬೇಕು ಅಂತ ಬಂದು ವೆಜ್ ತಿಂತಾ ಇದ್ದೀರಾ. ಏನು ಮಾಡೋಕ್ಕಲ್ಲ, ಸಮ್ಟೈಮ್ಸ್ ಸಂಕಟ ನನ್ಗೆ ಅರ್ಥ ಆಗ್ತಿಲ್ಲ. ಎಲ್ಲೋಗಿದ್ರಿ ಗೋವಿಂದು? ಈಗ ಬಿರಿಯಾನಿ ತಿನ್ನೋ ಬರದಲ್ಲಿ ಬಂದ್ರಿ, ಹೌದು, ಇಡ್ಲಿ ವಡೆ ತಿಂದ್ರಿ, ಏನ್ ಅನ್ಸ್ತಿದೆ? ನಗಕ್ಕಾಗದೆ, ಅಳಕ್ಕಾಗದೆ, ಸಾಯಕ್ಕಾಗದೆ, ನೀನ್ ಬಾಳಗಷ್ಟು ಬೆಂಕಿ ಹಾಕ ಅಂತ ಅನ್ಸ್ತಿದ್ಯಾ? ನನಗೆ ಉಗ್ದಂಗಿದೆ ಇದು. ಅಲ್ಲ, ಸೀನ್ ಏನಂದ್ರೆ ಹಾಸನಲ್ಲಿ ಎಲ್ಲೂ ನಾನ್ ವೆಜ್ ಹೋಟ್ಲು ಓಪನ್ ಇರೋಲ್ಲ ಇಷ್ಟೊತ್ತಿನಲ್ಲಿ. ಎಲ್ಲ ಹೋಟೆಲ್ಲು ನಿಮಗೆ ಮಮತಾ ಹೋಟ್ಲ್ ಆಗಿರ್ಬೋದು, ಬೇರೆ ಯಾವುದೇ ಫೇಮಸ್ ಹೋಟ್ಲುಗಳೆಲ್ಲ 11 ಗಂಟೆಯಿಂದ ಒಂದು ಗಂಟೆಯಿಂದ ಓಪನ್. ಇಟ್ಸ್ ಓಕೆ. ವೆಜ್ ಹೋಟ್ಲು ಚೆನ್ನಾಗಿತ್ತು. ನೀವು ಹಾಸನಲ್ಲಿದ್ದು ವೆಜ್ ಹೋಟೆಲ್ ಬರಬೇಕು ಅಂದರೆ ಈ ಹೋಟೆಲ್ನ ನೀವು ವಿಸಿಟ್ ಮಾಡ್ಬೋದು, ಹೋಟೆಲ್ ರಾಮ್. ಸೊ ಬನ್ನಿ ಹೊರಡೋಣ ಈಗ. ಡೈರೆಕ್ಟಾಗಿ ರೆಸಾರ್ಟಲ್ಲಿ ನಿಲ್ಸೋಣ ಅಂತ ಅಂದ್ಕೊಂಡ್ವಿ, ಬಟ್ ಒಂದು ವ್ಯೂ ನೋಡಿ ನಿಲ್ಲಿಸಲೇಬೇಕು ಅನ್ನಿಸ್ತು. ಬ್ಯೂಟಿಫುಲ್ ವ್ಯೂ. ಮುಗಿಯದ ಕತೆ ಗೈಸ್, ಇದು ಮುಗಿಯದ ಕತೆ. ಸ್ಟಾಪ್ ನಂಬರ್ 83 ಆಗಿರ್ಬೋದು ಇದು. ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್. ಹೋಟೆಲ್ ವಿಜಯ ಊಟಕ್ಕೆ ಬಂದಿದ್ದೀವಿ ಈಗ. ಎಕ್ಸಾಕ್ಟ್ ಕಳಸಾಲಿದ್ದೀವಿ ಈಗ. ಇಲ್ಲಿ ಊಟ ಮುಗಿಸ್ಕೊಂಡು ಹೋಗೋದು. ಆಲ್ರೆಡಿ ನಮ್ಮ ಬ್ಯಾಚ್ ಆಲ್ರೆಡಿ ಇದ್ದಾರೆ ಒಳಗೆ, ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ಶುರು ಆಗಿದೆ. ಹೆಂಗಿದೆ ಊಟ? ಸೂಪರ್. ಅಥೆಂಟಿಕ್ ಫಿಶ್ ಮೀಲ್ಸ್ ಬಂದಿದೆ, ಅದ್ರ ಜೊತೆಗೆ ಪೆಪ್ಪರ್ ಚಿಕನ್. ಬೆಳಗ್ಗೆಯಿಂದ ಮಾಂಸದ ರುಚಿ ನೋಡದೇ ಇದ್ದಿದ್ದಕ್ಕೂ, ಈ ವೆದರ್ಗೂ, ದ ಪ್ಲೇಸ್ಗೂ ಒಳ್ಳೆ ಒಂದು ನಾನ್ ವೆಜ್ ಊಟ ಸಿಗ್ತದೆ ಅಂತೀರಾ? ಸೂಪರ್ ಆಯ್ತಾ? ಊಟ ಇಷ್ಟ ಆಯ್ತಾ? ಫಿಶ್ ಊಟ ಚೆನ್ನಾಗಿ ಸಕ್ಕತ್ತಾಗಿದೆ. ಹಾಂ, ಪರವಾಗಿಲ್ಲ, ಚೆನ್ನಾಗಿದೆ. ರೆಕಮೆಂಡ್ ಮಾಡ್ತೀರಾ? ಖಂಡಿತ. ಆಲ್ಮೋಸ್ಟ್ 4:30ನಾ 4:15 ಆಗಿದೆಯಾ? 4:15. 4:15 ಆಗಿದ್ರು ಊಟ ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ಈಗ ನೆಮ್ಮದಿ.
ಆ್ಯಕ್ಚುಲಿ ಸ್ಟಾಪ್ ಹಾಕೋದು ಬೇಡ ಅಂತ ಅಂದ್ಕೊಂಡ್ವಿ, ಬಟ್ ಅಗೇನ್ ವ್ಯೂ ಸ್ಟಾಪ್ ದಸ್. ಸೊ ದಿಸ್ ಈಸ್ ದ ಲಾಸ್ಟ್ ಸ್ಟಾಪ್. ಒಂದು 6:30ಗೆ ಬಂದರೆ ನಿಮಗೆ ಸನ್ಸೆಟ್ ಕಾಣಿಸ್ಬೋದು. ನಾಟ್ ಶ್ಯೂರ್ ಇಫ್ ಇಟ್ಸ್ ಪಾಸಿಬಲ್, ನೋಡೋಣ. ಮಿಸ್ಟರ್ ಭರತ್, ಇಲ್ಲ ಸ್ಟಾಪ್ ಅಂತ ಹೇಳಿ ತುಂಬ ಸ್ಟಾಪ್ಸ್ ಆಗಿದೆ. ಇದು ಲಾಸ್ಟ್ ಸ್ಟಾಪ್ ನೆಕ್ಸ್ಟ್ ಸ್ಟಾಪೇ ಇಲ್ಲ ಮಚ್ಚ, ಎಲ್ಲೂ ಸೀದಾ ಪಕ್ಕ ಮಚ್ಚ. ಕನ್ಫರ್ಮ್ ಮಾಡಿದ್ದಾರೆ ಇವರು. ಸೊ ಎಸ್, ಆ ಕಡೆನೂ ತೋರಿಸ್ಬಿಡ್ತೀನಿ ಒಂದು ನಿಮಿಷ. ಅದರ್ ಸೈಡ್ ಆಫ್ ದ ಬ್ರಿಡ್ಜ್. ಇದು ಹಳೆ ಬ್ರಿಡ್ಜು. ಸೊ ಇದು ಹೊಸ ಬ್ರಿಡ್ಜ್. ಹೈಟ್ ಡಿಫ್ರೆನ್ಸ್ ನೋಡಿ ಎಷ್ಟಿದೆ. ಫೈನಲಿ ಈ ಸಲ ರೆಸಾರ್ಟ್ಗೆ ಬಂದು ತಲುಪಿದ್ದೀವಿ. ಈ 360 ಕಿಲೋಮೀಟ್ರ್ ಇರೋ ದೂರದ ಒಂದು ಈ ಗುರಾಯಿಸೋರು, ಎದುರಿಸೋರು ಎಲ್ಲ ತುಂಬ ಜನ ಬಂದೋಗ್ಬಿಟ್ಟಿದ್ದಾರೆ. ಎಲ್ಲಿಗೆ? ಆ ಲಿಸ್ಟಲ್ಲಿ ನೀನೊಬ್ಬ. ಎಲ್ಲಿಗೆ ಬಂದೋಗೋರೆ? ಹಾಂ, ಕೌಂಟ್ರು ಬೇಡ. ಎಲ್ಲಿಗೆ ಬಂದೋಗೋರೆ? ರೀಚ್. ನಿಮಗೆ ಸ್ಟೇ ತೋರಿಸ್ತೀನಿ ಹೇಗಿದೆ ಅಂತ. ಈ ಥರ ಕಾಟೇಜಸ್ಗಳಿದೆ. ನೀವು ಈ ಥರ ಕಾಟೇಜ್ ತೊಗೊಂಡ್ರೆ ನಿಮಗೆ ಬ್ಯಾಕ್ ಸೈಡ್ ಇರೋ ರಿವರ್ ವ್ಯೂ ಸಿಗುತ್ತೆ. ನಮ್ಮ ರೂಮ್ ಟೂರ್ ಮಾಡೋಣ ಬನ್ನಿ ಇವತ್ತು. ರೂಮ್ ಹೇಗಿದೆ ಅಂತ. ಇದು ನಮ್ಮ ರೂಮ್ 102. ಮೇನ್ ಅಟ್ರಾಕ್ಷನ್ ಏನು ಅಂದರೆ ಈ ಬಾಲ್ಕನಿ ವ್ಯೂ. ಸೊ ಗೈಸ್, ಇವಾಗ 1 ಅವರ್ ಮಲ್ಕೊಂಡು ಲೆಟ್ಸ್ ಗೆಟ್ ರೆಡಿ ಫಾರ್ ದ ಈವ್ನಿಂಗ್. ಮತ್ತೆ ನಿಮಗೆ ಸಂಜೆ ಸಿಗ್ತೀನಿ. ಬಾಯ್ ಗೈಸ್. 1 ಅವರ್ ನಿದ್ದೆ ಮಾಡೋಣ ಅಂತ ಹೋಗಿ ಇಟ್ಸ್ ಆಲ್ಮೋಸ್ಟ್ 2 hours. ಬಾಯ್ಸ್ ಎಲ್ಲ ಬಂದು ಮಕ್ಕಕ್ಕೆ ಹೋಗಿತಾ ಇದೆ. ಆಲ್ ಸೆಟ್ ಫಾರ್ ನೈಟ್. ಲೆಟ್ಸ್ ಗೋ. Come on, son. ಕಣ್ಣೀರಲ್ಲಿ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೇ ನೀ ಉಸಿರಲೇ ಪ್ರೀತಿಸು. ಒಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂದು ಆನಂದದಿಂದ ಸಿಂಧೂರವೆಂದು ನಗರಮ್ಮಯ್ಯನು ಎಲ್ಲೆಂದು ಎರಮ್ಮಯ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂದು ಆನಂದದಿಂದ. ಅಣ್ಣ, ಇನ್ನು ಏನೋ ಬೇಕಣ್ಣ. ಇದು ತರಲಿಲ್ವೇ? ಇಲ್ಲ, ಬೇಕು. ಕರೆಕ್ಟ್. ಬೇರೆ ಏನೋ ಬೇಕು.
ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ನೋಡಿದ್ರಲ್ಲ, ಈಗ ಟೈಮ್ ಬಂದು 2:15 ಆಗಿದೆ. ಈಗಲೂ ಇನ್ನೂ ಮಳೆ ಬರ್ತಾ ಇದೆ, ಚಿಟಿ ಮಳೆ. ಆ್ಯಂಡ್ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ಈ ಒಂದು ಯೂಟ್ಯೂಬ್ ಪ್ರಪಂಚಕ್ಕೆ ನಮ್ಮದೊಂದು ಪುಟ್ಟ ಹೆಜ್ಜೆ, ನಿಮ್ಮ ಸಪೋರ್ಟ್ ಇರಲೇಬೇಕು. ಸೊ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್.